ಸಿಂಹ ಮತ್ತು ನರಿ, ದಿ ಲಯನ್ ಅಂಡ್ ದಿ ಫಾಕ್ಸ್. ಒಂದು ದಟ್ಟವಾದ ಅಡವಿಯಲ್ಲಿ ವಿಕ್ರಮ ಎಂಬ ಹೆಸರಿನ ಬಲಿಷ್ಠ ಸಿಂಹವಿತ್ತು. ಅದು ಕಾಡಿನ ರಾಜನಾಗಿದ್ದರೂ ವಯಸ್ಸಾದಂತೆ ಅದಕ್ಕೆ ಬೇಟೆಯಾಡುವುದು ಕಷ್ಟವಾಯಿತು. ಆಗ ಅದು ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಲು ನಿರ್ಧರಿಸಿತು. ಸಿಂಹದ ಉಪಾಯ. ಸಿಂಹವು ತನಗೆ ಹುಷಾರಿಲ್ಲ ಎಂಬ ಸುದ್ದಿಯನ್ನು ಕಾಡಿನಾದ್ಯಂತ ಹರಡಿತು. ತಾನು ಗುಹೆಯಲ್ಲೇ ಮಲಗಿರುತ್ತೇನೆ, ತನ್ನನ್ನು ನೋಡಲು ಬರುವ ಪ್ರಾಣಿಗಳು ತನ್ನ ಕೊನೆಯ ಕ್ಷಣದಲ್ಲಿ ಸಾಂತ್ವನ ನೀಡಲಿ ಎಂದು ವಿನಂತಿಸಿತು. ಮುಗ್ಧ ಪ್ರಾಣಿಗಳ ಬಲಿ. ಸಿಂಹದ ಮಾತನ್ನು ನಂಬಿದ ಜಿಂಕೆ, ಮೊಲ ಮತ್ತು ಕಾಡುಹಂದಿಗಳು ಒಂದೊಂದಾಗಿ ಅದನ್ನು ವಿಚಾರಿಸಲು ಗುಹೆಯ ಒಳಗೆ ಹೋದವು. ಆದರೆ ಒಳಗೆ ಹೋದ ಯಾವುದೇ ಪ್ರಾಣಿ ವಾಪಸ್ ಬರಲಿಲ್ಲ. ಹಸಿದಿದ್ದ ಸಿಂಹವು ತನ್ನ ಗುಹೆಗೆ ಬಂದ ಅತಿಥಿಗಳನ್ನೇ ಆಹಾರವನ್ನಾಗಿ ಮಾಡಿಕೊಳ್ಳುತ್ತಿತ್ತು. ಚಾಣಾಕ್ಷ ನರಿಯ ಆಗಮನ. ಒಂದು ದಿನ ಬುದ್ಧಿವಂತ ನರಿಯ ಸರದಿ ಬಂತು. ಅದು ಗುಹೆಯ ಹತ್ತಿರ ಬಂದು ನಿಂತಿತು. ಆದರೆ ಇತರ ಪ್ರಾಣಿಗಳಂತೆ ನೇರವಾಗಿ ಒಳಗೆ ಹೋಗಲಿಲ್ಲ. ಅದು ಗುಹೆಯ ಹೊರಗಿನ ಮಣ್ಣನ್ನು ಗಮನಿಸಿತು. ಹೆಜ್ಜೆ ಗುರುತುಗಳ ರಹಸ್ಯ. ನರಿಯು ನೆಲದ ಮೇಲೆ ಹತ್ತಿರದಿಂದ ನೋಡಿದಾಗ ಅದಕ್ಕೆ ಒಂದು ಸತ್ಯ ತಿಳಿಯಿತು. ಅನೇಕ ಪ್ರಾಣಿಗಳು ಗುಹೆಯ ಒಳಗೆ ಹೋದ ಹೆಜ್ಜೆ ಗುರುತುಗಳು ಇದ್ದವು. ಆದರೆ ಒಂದು ಕೂಡ ಗುಹೆಯಿಂದ ಹೊರಗೆ ಬಂದ ಗುರುತು ಇರಲಿಲ್ಲ. ನರಿಯ ಉತ್ತರ. ಸಿಂಹವು ಗುಹೆಯ ಒಳಗಿನಿಂದಲೇ, ನರಿರಾಯ, ಯಾಕೆ ಹೊರಗೆ ನಿಂತಿದ್ದೀಯಾ? ಒಳಗೆ ಬಂದು ನನ್ನ ಆರೋಗ್ಯ ವಿಚಾರಿಸು ಎಂದು ಕರೆಯಿತು. ಅದಕ್ಕೆ ನರಿಯು ನಗುತ್ತಾ ಹೀಗೆ ಹೇಳಿತು, ಕ್ಷಮಿಸಿ ರಾಜರೇ, ನಾನು ಒಳಗೆ ಬರುತ್ತಿದ್ದೆ. ಆದರೆ ಇಲ್ಲಿ ಒಳಗೆ ಹೋದ ಹೆಜ್ಜೆ ಗುರುತುಗಳು ಮಾತ್ರ ಕಾಣುತ್ತಿವೆ. ಹೊರಗೆ ಬಂದ ಯಾವ ಗುರುತೂ ಇಲ್ಲ. ಹಾಗಾಗಿ ನಾನು ಇಲ್ಲೇ ಇರುವುದು ಸುರಕ್ಷಿತ. ಹೀಗೆ ಹೇಳಿ ನರಿಯು ಪ್ರಾಣ ಉಳಿಸಿಕೊಂಡು ಅಲ್ಲಿಂದ ಓಡಿಹೋಯಿತು. ಕಥೆಯ ನೀತಿ, ಮಾರಲ್ ಆಫ್ ದ ಸ್ಟೋರಿ. ಯಾವುದೇ ಕೆಲಸ ಮಾಡುವ ಮೊದಲು ಅದರ ಸಾಧಕ ಬಾಧಕಗಳನ್ನು ಮತ್ತು ಸುತ್ತಮುತ್ತಲಿನ ಪರಿಸ್ಥಿತಿಯನ್ನು ಗಮನಿಸಬೇಕು. ಜಾಗರೂಕತೆಯೇ ಜೀವದ ರಕ್ಷೆ.